ಡಿಸೆಂಬರ್ 1ರಿಂದ ಮೊಬೈಲ್ಗಳಿಗೆ ಒಟಿಪಿಗಳು ಬರೋದಿಲ್ಲ. ಹೌದು, ಇಂತಹದೊಂದು ಪರಿಸ್ಥಿತಿ ಉದ್ಭವಿಸಿದೆ. ಮೊಬೈಲ್ ಫೋನ್ಗಳಿಗೆ ಬರುವ ಒಟಿಪಿಗಳ ಮೂಲವನ್ನ ಪತ್ತೆ ಮಾಡುವ ಸಂಬಂಧ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ರೂಪಿಸಿರುವ ಹೊಸ ನಿಯಮಾವಳಿಗೆ ಟೆಲಿಕಾಂ ಕಂಪನಿಗಳು ಇದೇ ನವೆಂಬರ್ 30ರ ಒಳಗೆ ಒಪ್ಪಿಗೆ ಸೂಚಿಸಬೇಕು. ಒಂದು ವೇಳೆ ಒಪ್ಪಿಗೆ ಸೂಚಿಸದೆ ಹೋದ್ರೆ ಒಟಿಪಿಗಳು ಬರೋದಿಲ್ಲ. ಡಿಜಿಟಲ್ ಬ್ಯಾಂಕಿಂಗ್, ಆನ್ಲೈನ್ ಹಣಕಾಸು ವ್ಯವಹಾರಗಳಿಗೆ ಒಟಿಪಿ ತೀರಾ ಅಗತ್ಯವಿದೆ. ಆದರೆ ಟ್ರಾಯ್ ಗಡುವು ವಿಸ್ತರಿಸಿದ್ರೆ ಈ ಸಮಸ್ಯೆ ತಲೆದೋರೋದಿಲ್ಲ. ವಿಸ್ತರಿಸದೇ ಇದ್ರೆ ಒಟಿಪಿಗಳು ಇಲ್ಲದೆ ಬ್ಯಾಂಕ್ ವಹಿವಾಟುಗಳು ನಡೆಯೋದು ಕಷ್ಟವಾಗಿದೆ. ಜಿಯೋ, ವಡಾಫೋನ್, ಏರ್ಟೆಲ್, ಬಿಎಸ್ಎನ್ಎಲ್ ಸೇರಿದಂತೆ ಮುಂತಾದ ಟೆಲಿಕಾಂ ಕಂಪನಿಗಳು ಇನ್ನೂ ಒಪ್ಪಿಗೆ ನೀಡದೇ ಇರೋದು ಮುಂದೆ ಏನಾಗತ್ತೋ ಏನೋ ಅನ್ನುವಂತಹ ಆತಂಕವನ್ನ ಸೃಷ್ಟಿ ಮಾಡಿದೆ. ಪ್ರತಿಯೊಂದು ವಹಿವಾಟುಗಳಿಗೂ ಮೊಬೈಲ್ಗೆ ಬರುವಂತಹ ಒಟಿಪಿಗಳು ಬಹು ಮುಖ್ಯವಾಗುತ್ತೆ. ಮೊತ್ತವನ್ನ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಒಂದೆಡೆಯಿಂದ ಇನ್ನೊಂದೆಡೆ ಸಿಮ್ ಕಾರ್ಡ್ಗಳ ಯೋಜನೆಗಳಾಗಿರ್ಬೋದು, ರೇಷನ್ ಅನ್ನ ಪಡೆಯೋದಕ್ಕೆ ಆಗಿರಬಹುದು, ಪ್ರತಿಯೊಂದಕ್ಕೂ ಕೂಡ ಮೊಬೈಲ್ ಒಟಿಪಿ ತುಂಬಾ ಮುಖ್ಯವಾಗಿರುತ್ತೆ. ಆದರೆ ಡಿಸೆಂಬರ್ 1ರಿಂದ ಮೊಬೈಲ್ಗಳಿಗೆ ಒಟಿಪಿ ಬರೋದಿಲ್ಲ. ಯಾಕಂದ್ರೆ ಮೊಬೈಲ್ ಫೋನ್ಗಳಿಗೆ ಬರುವ ಒಟಿಪಿಗಳ ಮೂಲವನ್ನ ಪತ್ತೆ ಮಾಡುವ ಸಂಬಂಧ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ರೂಪಿಸಿರುವ ಹೊಸ ನಿಯಮಾವಳಿಗಳಿಗೆ ಟೆಲಿಕಾಂ ಕಂಪನಿಗಳು ಇದೇ ನವೆಂಬರ್ 30ರ ಒಳಗೆ ಒಪ್ಪಿಗೆ ಸೂಚಿಸಬೇಕು. ಒಂದು ವೇಳೆ ಒಪ್ಪಿಗೆ ಸೂಚಿಸದೆ ಹೋದ್ರೆ ಒಟಿಪಿಗಳು ಬರೋದಿಲ್ಲ. ಡಿಜಿಟಲ್ ಬ್ಯಾಂಕಿಂಗ್, ಆನ್ಲೈನ್ ಹಣಕಾಸು ವ್ಯವಹಾರಗಳಿಗೆ ಒಟಿಪಿ ತೀರಾ ಅಗತ್ಯವಾಗಿದೆ. ಆದರೆ ಟ್ರಾಯ್ ಗಡುವು ವಿಸ್ತರಿಸಿದ್ರೆ ಈ ಸಮಸ್ಯೆ ತಲೆದೋರೋದಿಲ್ಲ. ವಿಸ್ತರಿಸದೇ ಇದ್ರೆ ಒಟಿಪಿಗಳು ಇಲ್ಲದೆ ಬ್ಯಾಂಕ್ ವಹಿವಾಟುಗಳು ನಡೆಯೋದು ಕಷ್ಟವಾಗಿದೆ. ಜಿಯೋ, ವೊಡಾಫೋನ್, ಏರ್ಟೆಲ್, ಬಿಎಸ್ಎನ್ಎಲ್ ಸೇರಿದಂತೆ ಮುಂತಾದ ಟೆಲಿಕಾಂ ಕಂಪನಿಗಳು ಇನ್ನು ಒಪ್ಪಿಗೆ ನೀಡದೇ ಇರೋದು ಮುಂದೇನಾಗತ್ತೋ ಎನ್ನುವಂತಹ ಆತಂಕವನ್ನ ಸೃಷ್ಟಿ ಮಾಡಿದೆ.